ದಿವಸ ಹಿಂದಿನ ತರಗತಿಯಲ್ಲಿ ನಿಮಗೆ ಯಾವ ಅಧ್ಯಾಯದ ಬಗ್ಗೆ ಪಾಠ ಮಾಡಿದ್ದೆ? ತ್ರಿಭುಜಗಳು. ತ್ರಿಭುಜಗಳ ಅಧ್ಯಾಯದಲ್ಲಿ ಏನೇನು ಹೇಳ್ಕೊಟ್ಟಿದ್ದೆ? ನೆನ್ಪು ಮಾಡಿ ಒಬ್ಬೊಬ್ರು ಹೇಳ್ರಿ, ಏನೇನು ಹೇಳ್ಕೊಟ್ಟಿದ್ದೆ ಬೇಗ. ತ್ರಿಭುಜ ಎಂದರೇನು? ಹಾ, ತ್ರಿಭುಜದ ವಿಸ್ತೀರ್ಣ. ನಿಂತ್ಕೊಂಡು ಬಂದಿದ್ಯಾ? ತ್ರಿಭುಜ ಎಂದರೇನು? ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ಬಾಹುಗಳು, ಶೃಂಗಬಿಂದುಗಳು, ಕೋನಗಳು. ಇನ್ನೂ ತಪ್ಪ ಹೇಳಿದ್ದೆಲ್ಲ ಕರೆಕ್ಟೇ. ಹಿಂದಿನ ತರಗತಿಯಲ್ಲಿ ನಿಮಗೆ ತ್ರಿಭುಜಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತ್ರಿಭುಜ ಎಂದರೇನು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಮತ್ತೆ ತ್ರಿಭುಜದ ಗುಣಲಕ್ಷಣ, ತ್ರಿಭುಜದ ಅದರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದು ಹಿಂದಿನ ತರಗತಿಯಲ್ಲಿ ಆಗಿತ್ತು, ಪುನರಾವರ್ತನೆ. ಈಗ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳಿ. ಈಗ ಬೋರ್ಡ್ ಮೇಲೆ ಒಂದು ಆಕೃತಿಯನ್ನು ಬರೆದಿದ್ದೀರಿ. ಯಾವ ಆಕೃತಿ ಅದು? ತ್ರಿಭುಜ ಅಲ್ಲ, ತ್ರಿಭುಜಾಕೃತಿ. ತ್ರಿಭುಜಾಕೃತಿ. ತ್ರಿಭುಜ ಅಂದ್ರೆ ಈ ಆಕೃತಿಯಲ್ಲಿ ಇರುತ್ತೆ ಅಂತ ಅರ್ಥ ಆಯ್ತಾ? ಹೇಳಿದ್ದು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ ನಾನು. ಈಗ ಬಳೆ ಕೊಡ ತೆಗೆಯದ ದೊಡ್ಡದ ಆಗತ್ತ ಅದು. ನೋಡಿ, ಇದನ್ನೇನಂತೀರಿ? ಬಳೆ ಅಂತೀರಾ? ಇದನ್ನೇನಂತೀರಿ? ಬಳೆ. ಯಾವ ಆಕೃತಿಯಲ್ಲಿದೆ? ವೃತ್ತಾಕೃತಿ. ಕರೆಕ್ಟಾ? ಇದು ವೃತ್ತ ಅಂತೀವ? ವೃತ್ತ ಅನ್ನಲ್ಲ. ಅರ್ಥ ಆಯ್ತಲ್ಲ ಈಗ? ಹಾಗೆ ಇದು ತ್ರಿಭುಜಾಕೃತಿ. ತ್ರಿಭುಜ ಈ ಆಕೃತಿಯಲ್ಲಿ ಇದೆ ಅಂತ. ಇದು ಅಷ್ಟೇ, ವೃತ್ತ ಈ ಆಕೃತಿಯಲ್ಲಿ ಇರುತ್ತೆ. ಇದು ತಾಣ ವೃತ್ತ ಅಂತ ನಂಬ್ತೀರಾ? ಇಲ್ಲ. ಅರ್ಥ ಆಯ್ತಲ್ಲ ಈಗ? ರೈಟ್. ಈಗ ಮೊದಲನೇ ಪ್ರಶ್ನೆ, ತ್ರಿಭುಜ ಅಂದ್ರೆ ಏನು? ಬರ್ಸಿದ್ದೀನಿ, ಹೇಳಿದ್ದೀನಿ, ಹೇಳ್ಕೊಟ್ಟಿದ್ದೀನಿ ಎಲ್ಲ. ಅವ್ರು ಒಬ್ಬಳೇ ಕ್ವಶನ್ ನಿಮ್ಗೆ ಉತ್ತರ ಹೇಳೋದಲ್ಲ. ನೀವೆಲ್ಲ ಮೊನ್ನೆ ಬರ್ಸಿದ್ದೀನಿ, ಹೌದಾ? ಹೇಳಮ್ಮ. ಒಂದು ಸಮತಲದಲ್ಲಿ ಸರಳ ರೇಖಾವಲ್ಲದ ಮೂರು ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟು ಆಗುವ ಆಕೃತಿಯೇ ತ್ರಿಭುಜ. ಎಷ್ಟು ಚೆನ್ನಾಗಿ ಹೇಳೋದಲ್ಲ ನೋಡ್ಕೊಂಡು. ಈಗ ಓದಕ್ಕೆ ನೋಡ್ಕೊಂಡು ಹೇಳಕ್ ಹೇಳದ್ನ ಓದ್ಕೊಂಡು ಬಂದಿರ್ಬೇಕು. ತ್ರಿಭುಜದ ನೋಡ್ಕೊಂಡು ಹೇಳ್ಬಾರ್ದು. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎಷ್ಟು ಸುಲಭ ಆಯ್ತಲ್ಲಿ. ನೀವು ಹಂಗೆ ಹೆಂಗ್ ಗೊತ್ತಾ ಪಾಠ? ಹೇಳ. ಎಲ್ಲೈತು ಒಂದು ಅರ್ಧ? ಮತ್ ನೋಡ್ಬೇಡ. ತ್ರಿಭುಜದ ವಿಸ್ತೀರ್ಣ ಅಂತ ಹೇಳು. ಕ್ಲೀನ್ ಪೂರ್ಣ ಹೇಳ್ಬೇಕು. ಹೇಳ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಹೇಳ್ರ. ಚಂದ್ರಮಾನಗಳು. ಯಾಕೆ ಚಂದ್ರಮಾನಗಳು? 4 ಸೆಂಟಿಮೀಟರ್ ಮೀಟರ್ ಎಲ್ಲ ಕೊಡ್ತಾವ. ಅದು ಓಕೆ. ಈಗ ಗುಣಲಕ್ಷಣಗಳು. ನೆಕ್ಸ್ಟ್ 3ನೇ ಪಾಯಿಂಟ್. ತ್ರಿಭುಜದ ವಿಸ್ತೀರ್ಣ ಗೊತ್ತಾಯ್ತಲ್ಲ? ಏನೇಳಿ? ಚದರಮಾನಗಳು. ಲೆಕ್ಕ ಬಂದಾಗ ಈ ಸೂತ್ರ ಉಪಯೋಗಿಸಬೇಕು. ಲೆಕ್ಕ ಕೊಟ್ಟಾಗ ಯಾವ ಸೂತ್ರ? ಓಕೆ. ಈಗ ನೋಡಿ, ಇನ್ನು ನೆಕ್ಸ್ಟ್ ಗುಣಲಕ್ಷಣಗಳು. 6 ಗುಣಲಕ್ಷಣಗಳಿದಾವೆ. 3. ಎಷ್ಟು ಗುಣಲಕ್ಷಣಗಳಿದಾವೆ? 3 ಗುಣಲಕ್ಷಣಗಳಿದಾವೆ. ಯಾವ್ಯಾವ? ಎ ಬಿ ಹೇಳಂಗಿಲ್ಲ. ನೀನೇನು ಓದಂಗಿಲ್ಲ, ಬರೆಯಂಗಿಲ್ಲ, ಮಾರ್ಕ್ ಮಾಡಿ ಎಷ್ಟು ಮಾಡ್ತೀಯ?
ಚಿತ್ರ ನೋಡಿ ಹೇಳಕ್ಕಾಗಲ್ಲ ಎಷ್ಟು ರೂಪಾಯಿ ಹಾ ಹುಡುಗ ಕತೆ ಏನು ಮಗ ಚಿತ್ರ ನೋಡಿ ಹೇಳ್ಬೋದಾ ನೀನ್ ಹೇಳಮ್ಮ ಹೇಳ ಅದು ಕರೆಕ್ಟ್ ಎಷ್ಟೆಷ್ಟಿದಾವೆ ಅಂತ ಹೇಳ್ಬೇಕಾ ಪ್ರಶ್ನೆ ಅರ್ಥ ಆಯ್ತಲ್ಲ ಎಷ್ಟೆಷ್ಟಿದಾವೆ ಅಂತ ಗೊತ್ತಾಯ್ತಾ ಅಲ್ಲಮ್ಮ ಹೆಸರು ಹೇಳ್ಬೇಡ ಹಾ ಹಂಗೆ ಹೇಳ್ಬೇಕು ನೋಡಿ 3 ಭಾಗಗಳಿದಾವೆ 1 2 3 ಹಾ ಬಾಹುಗಳು ಕೋನಗಳು ಅದನ್ನೇ ಹೇಳ್ಬೇಡ ಈಗ 3 ಭಾಗಗಳು ಅಂದೆ ಹಾ ನೋಡಿ 3 ಕೋನಗಳು ಕರೆಕ್ಟಾ ಹಾ 3 ಶೃಂಗಗಳು ಶೃಂಗ ಬಿಂದುಗಳು 3 ಶೃಂಗ ಬಿಂದುಗಳು ಹಾ ಶುಗ ಅಮನ್ 3 ಶೃಂಗ ಬಿಂದುಗಳು ಯಾವ ಎಂತ ಬಾವು ಶೃಂಗ ಬಿಂದುಗಳಲ್ಲಿ ಅಲ್ಲಿ ಹೆಸರು ಕೊಟ್ಟಿದ್ದೀನಿ ಹೇಳ ಮಹೇಶ ಸರ್ ಎಬಿ ಶೃಂಗ ಬಿಂದುಗಳು ಸರ್ ಎ ಶೃಂಗ ಬಿಂದು ಬಿ ಶೃಂಗ ಬಿಂದು ಸಿ ಶೃಂಗ ಬಿಂದು ಇಲ್ಲ ಹಾ ಕರೆಕ್ಟ್ ಹೇಳಿ ಜೋರ ಹೇಳ ಎ ಶೃಂಗ ಬಿಂದು ಬಿ ಶೃಂಗ ಬಿಂದು ಸಿ ಶೃಂಗ ಬಿಂದು ಅದೇ ಅರ್ಥ ಆಯ್ತಲ್ಲ ಹಿಂಗೆ ಹೇಳಬೇಕು ಎ ಬಿ ಸಿ ಅಂದ್ರೆ ತಪ್ಪು ನೆನ್ಪಿಟ್ಕೊಳ್ಳಿ ಏನ್ ಹೇಳಿದ ತಪ್ಪು ಅವ್ನು ಹೇಳಿದ್ನಲ್ಲ ಎ ಶೃಂಗ ಬಿಂದು ಅದೇ ರೀತಿ 3 ಬಾಹುಗಳು ಅದರಲ್ಲಿ 3 ಬಾಹುಗಳು ಯಾವುವು ನೋಡ ಅವ್ನು ಹೇಳಿದ ಎಷ್ಟು ಚೆನ್ನಾಗಿ ಅದೇ ರೀತಿ ಬಾಹು ಈಗ ತೋರಿಸಿದ್ನಲ್ಲ ಬಾಹು ಎಷ್ಟು ರೂಪಾಯಿ ಇದಾವೆ ಇವನು ಯಾರ ಮಜಾ ಹೇಳ ಎ ಬಾಹು ಎ ಅಂದ್ರೆ ಒಂದಾತು ನೋಡಿರಿ ಇದು ಬಾಹು ಎ ಬಿ ಬರೀ ಎ ಬಿ ಅಂದ್ರೆ ತಪ್ಪು ಎ ಬಿ ಬಾಹುಗಳು ಬಾಹುಗಳು ಎ ಬಿ ಬಾಹುಗಳು ಅಂದ್ರೆ ಮತ್ತೆ ಎ ಬಿ ಬಾಹು ಬಿ ಸಿ ಬಾಹು ಸಿ ಎ ಬಾಹು ಗುಡ್ ಎಲ್ಲರೂ ಹೇಳಿ ಎ ಬಿ ಬಾಹು ಸಿ ಬಾಹು ಸಿ ಬಾಹು 3 ಕೋನಗಳು ಯಾರು ಹೇಳ್ತಾರೆ ನೋಡಿ ನಿಮ್ಗೆ ಎಲ್ಲ ಇಲ್ಲ ಬರೀ ಬರ್ದಕ್ಕಿಂತ ಶಾಲೆ ಮಾತ್ರ ಇದು ಮಾಡ್ತೀರಿ 3 ಕೋನಗಳು ನೀನು ಲಾಸ್ಟ್ ಉಪಯೋಗಿಲ್ಲ ನೋಡ ಅವ್ರಿಗೆ ಎಲ್ಲ ಸುಖ ಇರ್ತಾರೆ ನೀನೇ ಹೇಳ ಅಲ್ಲ ಅರ್ಧ ಬರ್ದ ಇಲ್ಲ ಅಂತ ಎ ಕೋನ ಬಿ ಕೋನ ಸಿ ಕೋನ ನೋಡು ಗುಡ್ ಯಾಕೆ ಸುಮ್ಮನೆ ಬರ್ತೀಯ ಆದ್ರೆ ಎ ಕೋನ ಅವ್ರು ಎ ಕೋನ ಅಂತಲ್ಲ ಕರೆಕ್ಟ್ ಹಿಂಗೆ ಹೇಳ್ಬೋದು ಕೋನ ಎ ನೋಡಿ 3 ಬಾಹುಗಳು ಎರಡು ಒಂದೇ ನೆಕ್ಸ್ಟ್ ಕೋನ ಎ ಕೋನ ಬಿ ಆಮೇಲೆ ನೋಡಿ ಲಾಸ್ಟ್ ಇದು ಮತ್ತು ಅಂತ ಸೇರಿಸಬೇಕು ಶೃಂಗಬಿಂದು ಎ ಶೃಂಗಬಿಂದು ಬಿ ಇವೆಲ್ಲ ಓದೋ ಮೆಥಡ್ ಇದು ಅಲ್ಲಿ ನಾನು ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಅಂತ ಬರ್ದೆ ಕರೆಕ್ಟಾ ಕಾರ್ತಿಕ್ ಹೇಳ ಎಷ್ಟು ಕೋನಗಳದಾವ ತ್ರಿಭುಜದಲ್ಲಿ ಜರ ಹೇಳ 3 ಅದರ ಅರ್ಥ ಏನು ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಅಂದ್ರೆ ಅರ್ಥ ಏನು ಯಾರು ಹೇಳ್ತೀರಾ ಅರ್ಥ ಅರ್ಥ ಅದರ ಅರ್ಥ ಪಪ್ಪ ತಪ್ಪರ ಉತ್ತರ ಹೇಳಕ್ ಕಲಿಬೇಕು ನಿಮ್ಗೆ ಹೇಗಿರ್ಬೇಕು ಅಂತ ನೀವು ಸ್ಟೂಡೆಂಟ್ಸ್ ಎಲ್ರಿಗಿಂತ ನಾನ್ ಬೇಗ ಉತ್ತರ ಹೇಳಬೇಕು ತಪ್ಪೇ ಆಗ್ಲಿ ಒಳ್ಳೇದೇ ನಿಮ್ಮಿಂದ ಉತ್ತರ ಬರ್ಬೇಕು ತಪ್ಪಾದ್ರೂ ಪರವಾಗಿಲ್ಲ ಇನ್ನೇನ್ ಹೇಳ್ಬೇಕಪ್ಪ ಇದರ ಅರ್ಥ ಏನು ಅಂತ ಕೇಳಿದೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ನಿಮ್ಗೆ ಮನ್ಸಲ್ಲಿ ಏನು ಹೊಳೆಯುತ್ತೆ ಅದನ್ನ ಹೇಳ್ತೀವಿ ಉಗುರು ತಗೋಬೇಡ
ಮೂರು ಕೋನ ಕರೆಕ್ಟ್. ಅಲ್ಲಿ ಮಧ್ಯೆ ಯಾವ ಚಿಹ್ನೆ ಇದೆ? ಪ್ಲಸ್ ಅಂದ್ರೆ ಅರ್ಥ ಏನು? ಅಂದ್ರೆ ಮೂರು ಕೋನಗಳ ಸೇರಿ ಮೊತ್ತ ಎಷ್ಟಾಗತ್ತೆ ಅಂತ. ಎಷ್ಟು? ಮೂರು ಕೋನಗಳು ಸೇರಿ ಎಷ್ಟು ಡಿಗ್ರಿ ಇರ್ತವೆ? ತ್ರಿಭುಜದಲ್ಲಿ ಎಷ್ಟು ಕೋನಗಳು ಇರ್ತವೆ? ಆ ಮೂರು ಕೋನಗಳ ಮೊತ್ತ ಮೂರು ಸೇರಿ ಎಷ್ಟಿರ್ತವೆ? ಚತುರ್ಭುಜ. ಸರಿಯಾ? ಚತುರ್ಭುಜ ಅಂದ್ರೆ 3 ಅಂದ್ರೆ ಎಷ್ಟು? ಚತುರ್ಭುಜ ಅಂದ್ರೆ 4 ಕೋನಗಳು ಇರ್ತಾವೆ ಚತುರ್ಭುಜದಲ್ಲಿ. ನೆಕ್ಸ್ಟ್ ಬರುತ್ತೆ. ಉದಾಹರಣೆಗೆ ಇದು ಚತುರ್ಭುಜ ಅಂತ ಕರಿತೀವಿ. ಇದು ಗುಣಲಕ್ಷಣ ನೀವೇ ಹೇಳ್ಬೋದು. ಬಾವು ಇರುತ್ತೆ, 4 ಶೃಂಗಬಿಂದು ಇರುತ್ತೆ, 4 ಕೋನ. ಅರ್ಥ ಆಯ್ತಲ್ಲ? ಅಷ್ಟೇ. ಅದ್ರ 4 ಇದರಲ್ಲಿ 3. ಇಲ್ಲಿ 4 ಕೋನಗಳು ಇರ್ತಾವಂತ ಅಲ್ಲಿ. ಯಾವ್ದ್ರಲ್ಲಿ? ತ್ರಿಭುಜದಲ್ಲಿ ಎಷ್ಟು ಕೋನ ಇರ್ತವೆ? 3 ಕೋನ ಎಷ್ಟು? ಇಲ್ಲಿ ಎಷ್ಟು ಕೋನ ಇರ್ತವೆ? 4 ಕೋನಗಳ ಮೊತ್ತ ನೆನ್ಪಿಟ್ಕೊಳ್ಬೇಕಿವೆಲ್ಲ. ಈಗ ಹಂಗಾರೆ 180 ಡಿಗ್ರಿ ಅಲ್ವಾ? 3 ಸೇರಿ 180. 3 ಸೇರಿ 180. ಹಂಗಾರೆ ಎ ಕೋನ ಎಷ್ಟಿರುತ್ತೆ? ಬಿ ಕೋನ ಎಷ್ಟಿರುತ್ತೆ? ಸಿ ಕೋನ. ವೆರಿ ಗುಡ್. ಈಗ ನೆನ್ಪಿಟ್ಕೋಬೇಕು. ಅವತ್ತು ಹೇಳ್ಕೊಟ್ಟಿದ್ದೆ ಹೌದಾ? ಯಾವಾಗ ಹೇಳ್ಬೋದು? ಕೋನ ಕೊಟ್ಟಾಗ ಹೇಳೋದಕ್ಕೆ ಹೇಳ್ಬೋದು. 2 ಕೊಟ್ಟಾಗ ಇನ್ನೊಂದು ಹೇಳ್ಬೋದು. ವೆರಿ ಗುಡ್. ಮತ್ತೆ ಅಲ್ಲಿ ನೋಡ್ಬೇಡ, ಅಲ್ಲಿ ನೋಡ್ಬೇಡ, ಪ್ರಯತ್ನ ಪಡು. ಈ ಕಡೆ ನೋಡು. ಇನ್ಯಾವಾಗ ಹೇಳ್ಬೋದು ನೋಡಿ. ಅವನು ಹೇಳ್ದ 2 ಕೋನ ಕೊಟ್ಟ ಇನ್ನೊಂದು ಕೋನ ಹೇಳ್ಬೋದು. ಇನ್ಯಾವಾಗ ಹೇಳ್ಬೋದು? ಸರ್ ಒಂದು ಕೊಟ್ಬಿಟ್ಟು 2 ಕೋನ ಸಮ ಇರುತ್ತೆ ಅಂತ ಹೇಳುವಾಗ ಅದನ್ನ ಹೇಳ್ಬೋದು. ಅಂದ್ರೆ ಸಮ ದ್ವಿಬಾಹು ಕೋನ ಕೊಟ್ಟಾಗ ಕೋನನೇ ಕೊಡಲ್ಲಪ್ಪ. ಹೇಳ್ಬೋದು. ಯಾವಾಗ ಹೇಳ್ಬೋದು? ಸರ್ 3 ಕೋನ ಎಷ್ಟು ಅಂತ ಹೇಳ್ಬೋದು. ಅದೇ 3 ಕೋನ ಕೊಡಲ್ಲ. ಫಸ್ಟ್ ಈಗ ಅವ್ನು ಹೇಳ್ದಂಗೆ 2 ಕೋನ ಕೊಟ್ರೆ ಇನ್ನೊಂದು ಕೋನ ಹೇಳ್ಬೋದು. ಅರ್ಥ ಆಯ್ತಾ? ಯಾಕಂದ್ರೆ 2 ಕೂಡಿ 180ರಿಂದ ಕಳೆದು ಮುಗೀತು. 3ನೇ ಕೋನ ಸಿಗತ್ತೆ. ಇನ್ನೊಂದು ಅಂದ್ರೆ ಅವ್ನು ಹೇಳ್ದಂಗೆ 2 ಬಾಹು ಸಮ ಇದ್ದಾಗ, 2 ಬಾಹು ಇದ್ದಾಗ ಅವಾಗ 2 ಕೋನ ಸಮ ಇರ್ತವೆ. ಇನ್ನೊಂದು ಕೋನ ಹೇಳ್ಬೋದು. ಗೊತ್ತಾಯ್ತಾ? ಇನ್ಯಾವಾಗ ಹೇಳ್ಬೋದು? ಇನ್ಯಾವಾಗ ಅಂದ್ರೆ ಕೋನನೇ ಕೊಡಲ್ಲಪ್ಪ. ಹೇಳ್ಬಹುದು ಸರ್ 3 ಕೋನ ಸಮವಾಗಿ ಇರಬೇಕು. ಅದೇ ಯಾವಾಗ ಹೇಳ್ಬೋದು ಗೊತ್ತಾ? ಸಮಬಾಹು ತ್ರಿಭುಜ ಕೊಟ್ಟಾಗ. ಯಾವಾಗ ಹೇಳಿ? ಇದರಲ್ಲಿ 3 ಬಾಹು ಸಮ ಇದಾವೆ. ಅವಾಗ 3 ಕೋನವನ್ನು ಹೇಳ್ಬೋದು. 3 ಬಾಹು ಸಮ ಇದ್ಮೇಲೆ ಏನಮ್ಮ ಸರ್ ಅವರು 22. ರೈಟ್. 3 ಬಾಹುಗಳು ಸಮ ಇದ್ದಾಗ 3 ಕೋನಗಳು ಸಮ ಇರ್ತವೆ. ನೆನ್ಪಿಟ್ಕೊಳ್ರಿ. 2 ಬಾಹುಗಳು ಸಮ ಇದ್ದಾಗ 2 ಕೋನ ಸಮ ಇರ್ತವೆ. ಮಾತಾಡಲಿ. ಸಮ ಇರ್ತವೆ. ಹಂಗಾರೆ 3 ಕೋನ ಸಮ ಇದ್ದಾಗ ಅಂದ್ರೆ ಹಂಗಾರೆ ಎಷ್ಟು ಕೋನ ಇರ್ತವೆ? ಅವಾಗ ಹೇಳ್ಬೋದು. ಅರ್ಥ ಆಯ್ತಲ್ಲ ಈಗ? ರೈಟ್. ನೆಕ್ಸ್ಟ್ ನಿಮಗೆ ಈ ಅಧ್ಯಾಯದಲ್ಲಿ ಮುಂದಿನ ಘಟಕ ಹಾಕಲ್ಲ ಪರೀಕ್ಷೆ ಅಲ್ಲ, ತ್ರಿಭುಜಗಳ
ಓದ್ಕೊಂಡು ಬಂದಿರ್ಬೇಕು. ಮುಂದಿನ ಯಾವ್ದು ಅಂತ ನೀವು ಹೇಳಬೇಕು. ಈಗ ಯಾವ ಪಾಠ ಮಾಡ್ಬೇಕು, ಈಗ ಯಾವ ವಿಷಯದಲ್ಲಿ ಅಧ್ಯಯನ ಮಾಡ್ಬೇಕು ನೋಡಿ. ಸರ್ವ ಸಮತೆ ಅರ್ಥ ಏನಂತ ಸರ್ವ ಅಂದ್ರೆ ಎರಡೂ ತ್ರಿಭುಜಗಳನ್ನು ಕೊಟ್ಟಾಗ ಅರ್ಥ ಆಯ್ತಾ? ಎರಡು ಅವುಗಳ ಬಾಹುಗಳು ಸಮ ಇರಬೇಕು, ಶೃಂಗಬಿಂದು ಸಮ. ಅದೇ ಅರ್ಥ ಇಲ್ಲ. ಶೃಂಗಬಿಂದು ನಾವು ಹೆಸರು ಕೊಡ್ತೀವಿ ಅಷ್ಟೇ. ನೋಡಿ, ಇದು ಯಾವ ತ್ರಿಭುಜ? ಈ ತ್ರಿಭುಜದ ಹೆಸರೇನು ಅಂತ ಕೇಳಿದ್ದ? ತ್ರಿಭುಜದ ಹೆಸರೇನು ಅಂತೀರಿ? ಎಬಿಸಿ ತ್ರಿಭುಜ. ಈಗ ಡಿಎಫ್ ತ್ರಿಭುಜ. ಅರ್ಥ ಆಯ್ತಾ ಈಗ? ಸರ್ವ ಸಮತೆ ಅನ್ಬೇಕಾದ್ರೆ ನೋಡಿ, ಸರ್ವ ಸಮತೆ ಅಂದ್ರೆ ಎಲ್ಲವೂ ಅಂತ. ಅಂದ್ರೆ ಮೂರು ಬಾಹುಗಳು ಸಮ ಇರಬೇಕು, ಮೂರು ಕೋನಗಳು ಸಮ ಇರಬೇಕು. ಮೂರು ಕೋನಗಳು ಸಮ ಇರಬೇಕು. ಎ ಕೋನ ಯಾವ ಕೋನ ಸಮ ಇರಬೇಕು? ಬಿ ಕೋನ ಡಿ ಅನುರೂಪ. ಇದ್ರ ಮೇಲೆ ಇಟ್ಟಂಗೆ ನೆನ್ಪಿಟ್ಕೊಳ್ಳಿ. ಬಿ ಕೋನ ಯಾವ್ದು ಸಮ ಇರಬೇಕು? ಕೋನ ಇ ಸಮ ಇರಬೇಕು. ಕೋನ ಸಿ ಯಾವ್ದು ಸಮ ಇರಬೇಕು? ನೆಕ್ಸ್ಟ್ ಬಾಹು ಎ ಬಿ ಬಾಹು ಯಾವ್ದು ಸಮ ಇರಬೇಕು? ಡಿ ಬಿ ಸಿ ಬಾಹು ಯಾವ್ದು ಸಮ ಇರಬೇಕು? ಡಿ ಎಫ್ ಬಾಹು ಯಾವ್ದು ಸಮ ಇರಬೇಕು? ಅರ್ಥ ಆಯ್ತಾ ಈಗ? ಒಂದರ ಅನುರೂಪ ಬಾಹುಗಳು ಮತ್ತು ಕೋನಗಳು ಇನ್ನೊಂದರ ಅನುರೂಪ ಬಾಹುಗಳು ಮತ್ತು ಕೋನಗಳಿಗೆ ಸಮ ಆಗಿದ್ದರೆ ಆ ತ್ರಿಭುಜಗಳನ್ನು ಏನಂತ ಕರಿತೇವೆ? ಸರ್ವ ಸಮತೆ ತ್ರಿಭುಜಗಳು ಅಂತ ಕರಿತೀವಿ, ಅಥವಾ ಸರ್ವ ಸಮ ತ್ರಿಭುಜಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಥ ಆಯ್ತಾ ಈಗ? ಸರ್ವ ಸಮ ತ್ರಿಭುಜ ಅಂದ್ರೆ ಇಲ್ಲಿ ನಿಮಗೆ ಈ ಅಧ್ಯಾಯದಲ್ಲಿ ಈಗ ನಾವು ನೋಡಿ, ಇಲ್ಲಿ 3 ಅಂಶ, ಇಲ್ಲಿ 3 ಅಂಶ. ಎಷ್ಟು ಅಂಶ ಆಯ್ತು? 6 ಅಂಶ ಆಯ್ತು. ಕರೆಕ್ಟಾ? 3 6 ಅಂಶಗಳು ಸಮ ಇದ್ರೆ ಆ ತ್ರಿಭುಜಗಳನ್ನ ಏನಂತ ಕರಿತೀವಿ? ಸರ್ವ ಸಮ ತ್ರಿಭುಜಗಳು. ಮೂರು ಕೋನಗಳು ಸಮ ಇರಬೇಕು, ಶೃಂಗ ಮೂರು ಬಾಹುಗಳು ಸಮ ಇರಬೇಕು. ಈಗ ನಿಮ್ಗೆ ಈ ಅಧ್ಯಾಯದಲ್ಲಿ ನೋಡಿ, ಈಗ ನೋಡಿ ಇದು ಈಗ ಹಿಂಗ್ ಸಮ ಇದ್ರೆ ಏನಂತ ಬರ್ತೀವಿ ಗೊತ್ತಾ? ನೋಡಿ, ಇದು ಓದಿ, ಯಾರು ಒಬ್ರು ಓದಿ. ಈಗ ಇದ್ಕೊಂಡು ಓದ್ಬೇಕಾಗಿ ಈಕ್ವಲ್ಸ್ ಅಲ್ಲ, ಮೇಲ್ಗಡೆ ಮತ್ತೆ ಹಿಂಗೆ ಐತೆ. ಓದಿ ಅದನ್ನ ಹೇಳ್ಬೇಕು ಮುಂದೆ. ಯಾರು ಓದ್ತೀರಣ? ಇಷ್ಟೊತ್ತಲ್ಲಿ ಮಾಡ್ತಾರ ಮೇಲ್ಗಡೆ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಸಿ. ಇದಕ್ಕೆ ಏನಂತಾರೆ ಈ ಚಿಹ್ನೆಗೆ? ಯಾಕಂದ್ರೆ ತೋರಿಸಿದೀವಿ ನೋಡಿ, 3 ಕೋನ ಸಮ ತೋರಿಸಿದೀವಿ, 3 ಬಾಹು ಸಮ ತೋರಿಸಿದೀವಿ. ಆಗ ಎರಡು ತ್ರಿಭುಜಗಳು ಏನಾಗಿರ್ತವೆ? ಸಮ ಅಲ್ಲ, ಏನಾಗಿರ್ತವೆ? ಈಗ ಇಲ್ಲಿ ಕೆಲವು ನಿಯಮಗಳಿದಾವೆ, ನಿರ್ಧಾರಕ ಗುಣಗಳು. ಏನ ನಿರ್ಧಾರಕ
ನೋಡಿ, ನಿರ್ಧಾರಕ ಗುಣದ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಕ್ಲೀನ್ ಆಗಿ ಕೇಳಿಸ್ಕೊಳ್ರ. ಇಷ್ಟೊತ್ತವರೆಗೂ ಏನ್ ಹೇಳ್ಕೊಟ್ಟೆ? ಎರಡು ತ್ರಿಭುಜಗಳು ಸರ್ವಸಮ ಆಗ್ಬೇಕಾದ್ರೆ ಮುಂದೆ ಹೇಳ್ರಿ. ಮೂರು ಬಾಹುಗಳು ಸಮ ಇರಬೇಕು, ಕೋನಗಳು ಸಮ ಇರಬೇಕು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಈಗ ಇಲ್ಲಿ ಇದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತವರೆಗೂ ಏನ್ ಹೇಳ್ಕೊಟ್ಟೆ ಅಂದ್ರೆ, ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೇಕಾದ್ರೆ ಮೂರು ಕೋನಗಳು ಸಮ ಇರಬೇಕು, ಬಾಹುಗಳು ಸಮ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಕರೆಕ್ಟಾ? ಆಗ ಮಾತ್ರ ನಾವೇನ್ ಹೇಳ್ಬೋದು, ಆ ಎರಡು ತ್ರಿಭುಜಗಳನ್ನ ಸರ್ವಸಮ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಈಗ ನಿರ್ಧಾರಕ ಗುಣದ ಆಧಾರದ ಮೇಲೆ ಗೊತ್ತಾಯ್ತಾ, 6 ಅಂಶ ಆಯ್ತು ನೋಡ್ರಿ. 3 ಕೋನ 3 ಬಾಹು. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ಹೇಳ್ಕೊಟ್ಟಿದ್ದು 6 ಅಂಶ ಸಮ ಇರಬೇಕು ಅಂತ. ನಿರ್ಧಾರಕ ಗುಣದಲ್ಲಿ 6 ಅಂಶ ಸಮ ಆಗೋದು ಬೇಡ. ಅರ್ಥ ಆಯ್ತಂದ್ರ 3 ಅಂಶ ಸಮ ಆದ್ರೆ ಸಾಕು, ಅವಾಗ ಅವು ಸರ್ವಸಮ ಆಗಿರ್ತವೆ. ಅರ್ಥ ಆಯ್ತಾ ಪಾಯಿಂಟ್? ಇಷ್ಟೊತ್ತವರೆಗೂ ಏನ್ ಕಲ್ತ್ರೆ? 6 ಅಂಶ ಸಮ ಆಗಿರ್ಬೇಕಿತ್ತು. ಅರ್ಥ ಆಯ್ತಾ ತಾನೆ? ಇನ್ಮೇಲೆ 3 ಅಂಶ ಸಮ ಇದ್ರೆ ಸಾಕು ಅಂತ ನೀವು ತಿಳ್ಕೊಳ್ಬೇಕು. ಅದು ನಿರ್ಧಾರಕ ಗುಣ. ಒಂದೇದು ಏನಿದು? ಬಾಹು ಹೀಗೆ. ಆಯ್ತಾ? ನೋಡಿ, 3 ಅಂಶ, 2 ಬಾಹು 1 ಕೋನ ಸಮ ಇದ್ರೆ ಸಾಕು. ನೋಡಿ, ಇಲ್ಲಿ 2 ಚಿತ್ರ ಬರೀತೀನಿ. 2 ತ್ರಿಭುಜ. ಈ ತ್ರಿಭುಜದ ಹೆಸರೇನಾ? ಇದರಲ್ಲಿ 2 ಬಾಹು 1 ಕೋನ ಸಾಕು. ಅರ್ಥ ಆಯ್ತಾ? ನೋಡಿ, 2 ಬಾಹು ಬೇಕಾದ ಪಿ ಕ್ಯೂ ಬಾಹು ಯಾವುದು? ಅದರ ಅನುರೂಪ ಎಕ್ಸ್ ವೈ ಸಮ ಇರಬೇಕು. 2 ಬಾಹು ಅಲ್ಲ, ಇನ್ನೊಂದು ಬೇಕಾದ್ರೆ ಕ್ಯೂ ಆರ್ ಬಾಹು 1 ಕೋನ ಯಾವ್ದಾದ್ರು ಕೊಡ್ಬೋದು. ಪಿ ಕೋನ ಯಾವುದಕ್ಕೆ? ಬಾಹು ಪಿ ಕ್ಯೂ ಈಕ್ವಲ್ಸ್ ಎಕ್ಸ್ ವೈ. ಮೇಲ್ಗಡೆ ನೆಕ್ಸ್ಟ್ ಏನ ಬಾಹು ಅಂತ ತೋರಿಸ. ಕೋನಕ್ಕೆ ಹಿಂಗ್ ಬರೀತೀವಲ್ಲ, ಕೋನ ಹಿಂಗ್ ಬರೀತೀವಲ್ಲ, ಕೋನ ಚಿಹ್ನೆ ಇದು ಬಾಹುವಿನ ಚಿಹ್ನೆ. ನೋಡಿ, ಈಗ 3 ಅಂಶ ಸಮ ಆಯ್ತು. ಎಷ್ಟು ಅಂಶ ಸಮ ಆಯ್ತು? ಈಗ ಬರೀ 3 ಅಂಶ ಸಾಕು. ಸಮ ಇದ್ರೆ ಏನ್ ಹೇಳ್ಬೋದು? ಓದಿ. ತ್ರಿಭುಜ ಇದನ್ನ ಯಾರು ಹೇಳ್ತೀರಿ? ಇನ್ನೊಂದ್ಸರಿ ಹೇಳ್ರಿ. 2 ತ್ರಿಭುಜಗಳನ್ನ ಕೊಟ್ಟಾಗ ಹೇಳಿ, ಒಂದರ 2 ಬಾಹುಗಳು ಮತ್ತು 1 ಕೋನ ಇನ್ನೊಂದರ ಅನುರೂಪ 2 ಬಾಹುಗಳಿಗೆ ಮತ್ತು 1 ಕೋನಕ್ಕೆ ಸಮವಾಗಿದ್ದರೆ ಆ 2 ತ್ರಿಭುಜಗಳ
ಸರ್ವ ಸಮಗ್ರ ಸಮಸ್ಯೆ ಎಂದು ಸರ್ವ ಸಮ ಎನ್ನುತ್ತೇವೆ. ಸರ್ವ ಸಮ ಎನ್ನುತ್ತೇವೆ. ಅರ್ಥ ಆಯ್ತಲ್ಲ? Yes, sir. ಹಾಗಾದ್ರೆ ಈಗ ಇದನ್ನ ಹೇಳ್ರಿ ನೋಡೋಣ. ನೀವೇ ಹೇಳಿ. ನಾನು ಹೇಳ್ತೇನಲ್ಲ ಅದಕ್ಕೆ. ಅಲ್ಲ, ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಕೋನ ಬಾಹು ಕೋನ. ಕೋನ ಬಹು ನಾನೇ ಅಲ್ಲ ಈಗ ಆಗ್ಲೇ ಹೇಳ್ಕೊಟ್ಟು ನಾನು ನಿತ್ಯ ಬರ ಅದಕ್ಕೆ ಹೇಳಿದ್ದೀನಿ. ಸ್ವಲ್ಪ ನಾನು ಏನು ಹೇಳಿದ್ದೀನಿ ಹೊಡಿತೀನಿ ಆ ಕಡೆ ತೋರಿಸ್ಕೊಂತ ಏನ್ ಹೇಳಿದ್ದೀನಿ? ತಪ್ಪಾದ್ರೂ ಪರವಾಗಿಲ್ಲ ಹೇಳಿ. ಅದು ಅದು ಬೇಕು, ಅಂತ ಸ್ಟೂಡೆಂಟ್ ಬೇಕು ನನಗೆ. ಹಾ, ಎರಡು ತ್ರಿಭುಜಗಳನ್ನ ಕೊಟ್ಟಾಗ ಹಾ. ಎರಡು ಕೋನಗಳನ್ನು ಎರಡು ತ್ರಿಭುಜಗಳನ್ನು ಕೊಟ್ಟಾಗ ಒಂದರ ಎರಡು ಕೋನಗಳನ್ನು ಎರಡು ಕೋನಗಳು ಮತ್ತು ಒಂದು ಬಾಹು. ಎರಡು ಕೋನಗಳು ಮತ್ತು ಒಂದು ಬಾಹುಗಳು ಇನ್ನೊಂದರ ಅನುರೂಪ ಎರಡು ಬಾಹುಗಳು ಅಲ್ಲ ಎರಡು ಕೋನಗಳು ಮತ್ತು ಒಂದು ಕೋನ ಸಮವಾಗಿದ್ದರೆ ಅವೆಲ್ಲ ಸರ್ವ ಆ ತ್ರಿಭುಜಗಳನ್ನ ಸರ್ವ ಸಮ ಎಂದು ಎನ್ನುತ್ತೇವೆ. ಕರೆಯುತ್ತೇವೆ. ಆಯ್ತಾ? ಹಾಗೆ ಕುದುರ ಈಗ ಅರ್ಥ ಆಯ್ತಲ್ಲ ಇದೀಗ? Yes, sir. ಇನ್ನೊಂದು ನೀವು ಹೇಳ್ಬೋದು. ಹಾ, ಈಗ ಸೇಮ್ ಆಗ್ಲೇ ಹೇಳ್ಕೊಟ್ನಲ್ಲ ಅದೇ ರೀತಿ ಹೇಳಿ. ಒಬ್ರು ಹೇಳ ಮನುಷ್ಯ. ಹಾ, ಹೇಳು. ಎರಡು ತ್ರಿಭುಜಗಳನ್ನ ಕೊಟ್ಟಾಗ ಒಂದೇ ರೀತಿಯ ಎರಡು ಬಾಹುಗಳನ್ನು ಹಾ, ಒಂದೇ ರೀತಿಯ ಎರಡು ಬಾಹು ಒಂದು ರೀತಿಯಾದ ಈಗ ಎರಡು ತ್ರಿಭುಜಗಳನ್ನು ಕೊಟ್ಟಾಗ ಒಂದರ ಎರಡು ಬಾಹುಗಳು ಮತ್ತು ಒಂದು ಕೋನ, ಇನ್ನೊಂದರ ಅನುರೂಪ ಎರಡು ಬಾಹುಗಳು ಮತ್ತು ಒಂದು ಕೋನಕ್ಕೆ ಸಮ ಆಗಿದ್ದರೆ ಅವೆರಡು ಸರ್ವ ಸಮತೆ ಅಂತ ಕರೀತೀವಿ. ನೋಡಿ ಎಷ್ಟು ಸುಲಭ ಇದೆ, ಹೌದಾ? ಇವುಗಳನ್ನ ಗುಣಲಕ್ಷಣಗಳು, ತ್ರಿಭುಜದ ನಿರ್ಧಾರಕ ಗುಣದ ಗುಣಲಕ್ಷಣಗಳು ಅಂತ ಕರಿತೀವಿ. ನೆಕ್ಸ್ಟ್ ಆಯ್ತಾ? ಇನ್ನೊಂದಿದೆ, ಇವತ್ತು 4-5 ಇದಾವೆ ನೋಡಿ. ಇದು ಬರ್ಕೊಳ್ಳಿ, ಇದೆಲ್ಲ ಬರ್ಕೊಳ್ಳಿ. ಚಿತ್ರಗಳನ್ನು ಪೆನ್ಸಿಲ್ ಬರ್ಕೊಳ್ಬೇಕು. ಹೌದಾ? ಹತ್ರ ತಂದಿದೆ ಅದು. Eight. Sakale. Murata. 30 ಅಷ್ಟೇ. 30. ಬರ್ಕಂಡ್ರೆ ಇದು ಬರ್ಕಂಡ್ರೆ ನೋಡಿ, ಕ್ಲೀನ್ ಆಗಿ ಬರ್ಕೊಳ್ಬೇಕು. ಸ್ಕೇಲು ಪೆನ್ಸಿಲ್ ಉಪಯೋಗಿಸಿ ಬರ್ಕೊಳ್ಬೇಕು. ಹೆಸರನ್ನ ಕ್ಲೀನ್ ಆಗಿ ಕೊಡಬೇಕು.
ಅರ್ಥ ಆಯ್ತಲ್ಲ ಇವತ್ತಿನ ಪಾಠ? Yes, sir. ಮರಿಬಾರ್ದು. Yes, sir. ಮತ್ತೆ ನಾಳೆ ಕೇಳಿ ಮತ್ತೆ ಇದು ಮಾಡ್ತೀವಿ. ಈ ಬುಕ್ಕಲ್ಲಿ ಯಾವ್ದಾದ್ರು ಬರೀಬೇಕು ಅಂತ ಗುರ್ತಾಡಿಸ್ತೀನಿ. Sir, no, sir. ನೋಡ್ಸಿರಾ?